ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಭಟ್ಕಳದಲ್ಲಿ ಚಾಲನೆ. ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಸಾರ್ವಜನಿಕರೊಂದಿಗೆ ಪೊಲೀಸರ ಬಾಂಧವ್ಯ ಸುಧಾರಿಸುವ ನಿಟ್ಟಿನಲ್ಲಿ ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಶಿರಾಲಿ ಗ್ರಾಮದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಭಟ್ಕಳ ತಹಶೀಲ್ದಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ನೂತನ ಉಪಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಡಿ ಪೊಲೀಸ್ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಿದ್ದಾರೆ. ಜೊತೆಗೆ ಅಪರಾಧ ನಿಯಂತ್ರಣ, ಸುರಕ್ಷತಾ ಕ್ರಮಗಳು ಮತ್ತು ಕಾನೂನು ಅರಿವಿನ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ಸುರಕ್ಷತೆಯ ಭಾವನೆಯನ್ನು ಹೆಚ್ಚಿಸಲು ಮತ್ತು ಪೊಲೀಸರೊಂದಿಗೆ ಉತ್ತಮ ಸಂಬಂಧವನ್ನು ಬೆಸೆಯಲು ಸಹಕಾರಿಯಾಗಲಿದೆ ಎಂದು ತಹಶೀಲ್ದಾರ್ ಅಭಿಪ್ರಾಯಪಟ್ಟರು. ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ನೇರ ಸಂವಹನಕ್ಕೆ ವೇದಿಕೆ ಕಲ್ಪಿಸುವ ಈ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಲ್ಲಿ ಹಂತ ಹಂತವಾಗಿ ವಿಸ್ತರಿಸಲಾಗುವುದು ಎಂದು ಪೊಲೀಸ್ ಇಲಾಖೆ ಬೀಟಿನ ಸಬ್ ಬೀಟ್ ಇದ್ದಂಗೆ 50 ಮನೆಗೆ ಒಂದು ಕ್ಲಸ್ಟರ್ ಮಾಡಿಬಿಟ್ಟು ಪ್ರತಿ ಮನೆಗೆ ನೀವೇನು ಮಾಡಬೇಕು, ಪ್ರತಿ ಮನೆಗೆ ವಿಸಿಟ್ ಮಾಡಬೇಕು. ಪ್ರತಿ ಮನೆಯವರ ಮನೆ ಮಾಲೀಕನ ಹೆಸರು ಮತ್ತು ಆತನ ವಿಳಾಸ ಮತ್ತು ಆತನ ಮೊಬೈಲ್ ನಂಬರ್ ಮಾತ್ರ ಇರಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ, ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ. ಯಾಕೆ ತಂದಿದ್ದಾರೆ ಅಂತಂದರೆ, ಈಗ ಬೀಟಲ್ಲಿ ಇರ್ತಿತ್ತು, ಇಡೀ ಊರಿಗೆ ಒಬ್ಬ ಪೊಲೀಸ್ ಇರ್ತಿದ್ದ, ಪ್ರತಿ ಮನೆಯವ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ಈಗ ಪೊಲೀಸರೇ ನಿಮ್ಮ ಮನೆಗೆ ಬಂದು ಅವ್ರ ಪರಿಚಯ ಮಾಡಿಕೊಂಡು ಆಮೇಲೆ ನಿಮ್ಮ ಪರಿಚಯ ಅವ್ರಿಗೆ ಆಗುತ್ತೆ. ಅಂದರೆ ಇನ್ನೂ ಏನಾಗುತ್ತೆ, ಒಂದು ಒಳ್ಳೆ ಕೋಆರ್ಡಿನೇಷನ್ ಬರುತ್ತೆ. ಭದ್ರತೆಗೆ ಏನು ಮಾಡಿದ್ದಾನೆ, 50 ರೂಪಾಯಿ ಬೀಗ, 50 ರೂಪಾಯಿ ಚಿಲ್ಕ. ಅರ್ಥ ಐತೆ ನಿಮ್ಗೆ ಹೇಳಿದ್ದು ನಾನು. 50 ರೂಪಾಯಿ ಚಿಲ್ಕ ಹೊಡೆಯೋಕೆ ಎಷ್ಟೊತ್ತು ಬೇಕು, ಏನಿಲ್ಲ, ಈಗ ಕೈ ಹಿಡಿದು ಹಿಂಗೆ ಕಿತ್ತರೆ ಸಾಕು, ಚಿಲ್ಕ ಸಮೇತ ಬಂತು. ಕಳ್ಳ ಬಂದ, ಆರಾಮಾಗಿ ರಾಜಾರೋಷವಾಗಿ 40 ತೊಲೆ ತೊಗೊಂಡು ಹೋದ. ಅವನ ಹೆಂಡತಿ ದಿನ ಒಂದಲ್ಲಿ ಅಳ್ತಿರ್ತಾನೆ. ಮತ್ತು ಹೊಟ್ಟೆ ಉರಿತಾ ಇಲ್ವಾ? ಎಷ್ಟು ಹಿಂದೆ ಹೋಗುತ್ತೆ ಒಂದು ಕುಟುಂಬ, ಒಂದು ಕಳ್ತನ ಆಗ್ಬಿಟ್ರೆ ಆರ್ಥಿಕವಾಗಿ ಎಷ್ಟು ಹಿಂದೆ ಹೋಗುತ್ತೆ ಅಂತಂದರೆ, 40 ಲಕ್ಷ ಕಳ್ಕೊಂಡ್ರೆ ನೀವು ಅರ್ಧ ಗೊತ್ತಲ್ವಾ, ಅರ್ಧ ದುಡ್ದು ಇಟ್ಟು ದುಡ್ಡು. ಸೊ ದಯವಿಟ್ಟು ನಾವು ಯಾಕೆ ಹೇಳ್ತೀವಿ, CC ಕ್ಯಾಮ್ರಾ ಹಾಕಿ ಈಗೆಲ್ಲ ನಾವೆಲ್ಲ ಬಂದ್ಮೇಲೆ ಮಾಡಿಸ್ತಿದ್ದೇವೆ. ನೀವು ಕೂಡ ಅದಕ್ಕೆ ಪಾಸಿಟಿವ್ ಆಗಿ ಇರಬೇಕು, ರೆಸ್ಪಾನ್ಸ್ ಮಾಡಬೇಕು. ನಮಗೆ ಮನೆಗೆ ಒಂದು CC ಕ್ಯಾಮ್ರಾ ನಿಜವಾಗ್ಲೂ ಇದೊಂದು ಮುಂದಾಲೋಚನೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇನ್ಸ್ಪೆಕ್ಟರ್ ನಂಗೆ ಕಾಲ್ ಮಾಡಿ ಈ ಥರ ಇದೆ ಅಂತೇಳಿ ಶುಕ್ರವಾರ ದಿವಸ ಹೇಳಿದ್ರು. ಸೊ ಡೆಫಿನೆಟ್ಲಿ ನಾನು ಬರ್ತೀನಿ ಅಂತ ಹೇಳಿದ್ದೆ. ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಇರ್ತಕ್ಕಂಥ ಒಂದು ವಾತಾವರಣ ಇರಬೇಕಾದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಅವಶ್ಯಕತೆ ಇರ್ತದೆ. ಅದಕ್ಕೆ ಜನರ ಕಡೆಯಿಂದ ರೆಸಿಪ್ರೋಸಿಟಿ ಇರಬೇಕಾಗ್ತದೆ. ನಿಮ್ಮ ಕಡೆಯಿಂದನೂ ಅದೇ ಥರನಾಗಿ ಅವರಿಗೆ ಕೋಆಪ್ರೇಷನ್ ಇರಬೇಕಾಗ್ತದೆ. ನಿಮ್ಗೆ ಏನೇ ಇಶ್ಯೂ ಆದರೂ ಕೂಡ ಇವಾಗ ಅವ್ರು ಹೇಳಿರ್ತಕ್ಕಂಥದ್ದು 50 ಮನೆಗಳಿಗೆ ಒಂದು ಕ್ಲಸ್ಟರ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದಾಗ ತಾವೆಲ್ಲರೂ ಸಹಕಾರ ಕೊಡಬೇಕು. ತಮ್ಮದೇನು ಡೀಟೇಲ್ಸ್ ಇರುತ್ತೆ, ಡೀಟೇಲ್ಸ್ ಕೇಳ್ತಾನೆ, ಡೀಟೇಲ್ಸ್ ಕೊಡಬೇಕಾಗ್ತದೆ. ಆ ಡೀಟೇಲ್ಸ್ ಇದ್ದಾಗ ಏನಾಗ್ತದೆ, ಒಂದು ನೆಕ್ಸ್ಟ್ ಟೈಮ್ ಏನಾದರೂ ಆದರೆ, ಯಾವುದೇ ಇನ್ಸಿಡೆಂಟ್ ಆದರೆ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಸೊ ಅವರಿಗೆಲ್ಲ ಮಾಹಿತಿ ಸಿಗ್ತದೆ.